ಅದಕ್ಕೆ ಅದಕ್ಕೆ ವೈನಿ ವೈನಿ ಏನು ಮಾಡ್ತಾ ಇದ್ದೀರಾ? ಲತಾ, ಗುಂಡ, ಮನೇಲಿ ಯಾರು ಕಾಣಿಸ್ತಿಲ್ಲಲ್ಲ. ಲತಾ, ಗುಂಡ, ವೈನಿ. ಹೈ, ಚಿಕ್ಕಪ್ಪ ಚಿಕ್ಕಪ್ಪ ಚಿಕ್ಕಪ್ಪ, ಹೆಂಗದಿ ಚಿಕ್ಕಪ್ಪ? ನಾನು ಆರಾಮದನ ಗುಂಡ, ನೀ ಹೆಂಗದಿ? ಆರಾಮದಿ? ಸ್ಕೂಲಿಗೆ ಹೋಗಿ ಬಂದಿ? ಹ್ಞೂ ಚಿಕ್ಕಪ್ಪ, ಸ್ಕೂಲಿಗೆ ಹೋಗಿ ಬಂದ, ಆಟ ಆಡಿ ಈಗ ಚಾ ಕುಡಿಯಾಕಂತ ಬಂದಿದ್ವ. ಚಾ ಕುಡ್ದು ಬರೋಷ್ಟ್ರಾಗ ನೀ ಬಂದಿ. ಕುಂದ್ರು ಚಿಕ್ಕಪ್ಪ, ಅಮ್ಮಂಗೆ ಕರಿತೀನಿ. ಯವ್ವಾ ಯವ್ವಾ, ಚಿಕ್ಕಪ್ಪ ಬಂದಾರ. ಬಾ ಸೋಮು, ಕುಂದ್ರು. ನಿಂತ ಅದೆಯಲ್ಲ, ಕುಂದ್ರು, ಕುರ್ಚಿ ಮೇಲೆ ಕುಂದ್ರು. ಇವು ತಗೋರು ವೈನಿ. ಏನವ? ಅಲ್ಲ, ಇವನ್ನೆಲ್ಲ ಯಾಕೆ ತರಕ್ಕೆ ಹೋಗಿದ್ದಿ? ಹಂಗೆ ಬರ್ಬೇಕಲ್ಲ, ಇವನ್ನೆಲ್ಲ ಯಾಕೆ ತೊಗೊಂಬರಕ್ಕೆ ಹೋಗಿದ್ದು ನೀನು? ಹುಡುಗರು ತಿಂತಾರಂತೇಳಿ ಹಣ್ಣು ಹಂಪ್ಲು ಬಿಸ್ಕಿಟು ಬ್ರೆಡ್ಡು ಎಲ್ಲ ತೊಗೊಂಬಂದಿನಿ. ತಗೋರ ವೈನಿ, ತಗೋಗುಂಡ ಒಳಗಿಟ್ಟು ಬರೋ. ಐ ಹೌದು ಚಿಕ್ಕಪ್ಪ, ಥ್ಯಾಂಕ್ಸ್ ಚಿಕ್ಕಪ್ಪ. ಹೇಳು ಸೋಮು, ಏನಾರ ಹೇಳೋದಿತ್ತನ? ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದಿ, ಏನಾರ ಕೆಲಸ ಇತ್ತಾ? ಅಕ್ಕ ಅಕ್ಕ, ಚಿಕ್ಕಪ್ಪ ಬಂದಾರ. ಅವರು ಹಣ್ಣು ಹಂಪ್ಲ ಆಮೇಲೆ ಬಿಸ್ಕಿಟ ಬ್ರೆಡ್ ಎಲ್ಲ ತೊಗೊಂಬಂದಾರ. ನಮಗೆ ಚಾಕ್ಲೇಟ್ ಅದು ಇಲ್ಲೇ ಒಳಗಿಡ ಅಂದ್ರ ತೊಗೊಂಬಂದಾನ. ನೀನು ತಗೋ, ನಾನು ತಗೋತೇನೆ, ಇಬ್ರು ತಿನ್ನು. ಈಗ ಬೇಡ, ಆಮೇಲೆ ತಿನ್ನೋನಂತ. ಚಾ ಕಿಟ್ಟೇನೆ, ಸುಮ್ಮನೆ ಇರು. ಅವ್ರು ಬಂದ ಅಂತೇಳಿ ಚಾ ಕಿಟ್ಟೇನ. ನೀನು ಹೊರಗೆ ಬೇಕಾದ್ರೆ ಆಟ ಆಡಕ್ಕೆ ಹೋಗು. ಸರಿ ಅಕ್ಕ, ಒಂದು ಚಾಕ್ಲೇಟ್ ಕೊಟ್ಟು ನಾನು ತೊಗೊಂಡು ಕಾಸು ಹೋಗ್ತೇನೆ. ನಾನು ತೊಗೊಂಡು ಹೋಗು, ಒಂದು ತೊಗೊಂಡು ಹೋಗು. ಓಕೆ, ಸಲ್ಲೇ ಆಟ ಆಡ. ಹಾಂ, ಅವ್ರು ಹೋದ್ಮ್ಯಾಗ ಬರುವಂತೆ, ಹೋಗು. ಏನಿಲ್ಲ ವೈನಿ, ಅದ ನಿನ್ನೆ ನೀವು ಬಂದಿದ್ರಲ್ಲ, ನಮಗೂ ಒಂಥರ ಎಲ್ಲ ಕೇಳಿ ಕ್ಯಾಸ ಭಾಳ ಭಾಳ ಅಂದ್ರೆ ಭಾಳ ಬೇಜಾರಾತ ನನಗೆ. ಅದಕ್ಕೆ ಹೆಂಗದರಿ ಏನಾಯ್ತು ಅಂತ ಕುಂದ್ರಿ ವೈನಿ, ನಿಮ್ಮ ಜೊತೆ ಮಾತಾಡ್ಬೇಕಂತ ಬಂದನು. ಕುಂದ್ರಿ ಸ್ವಲ್ಪ. ನಾನು ಇವರು ರಾಜಿಗಳು ಅವ್ವನ ಕರೆಯಕ್ಕೆ ಹೊಂಟಿದ್ನಿ. ಅದಕ್ಕೆ ಆತ ಹೋಗ್ಬೇಕಾರೆ ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋದ್ರಾತಂತೇಳಿ ಬನ್ನಿ. ಮತ್ತು ಇಷ್ಟು ಭಾಳ ಪಾಪ ನಿಮಗೂ ತ್ರಾಸಾಗಿತ್ತಲ್ಲ, ಅದಕ್ಕೆ ಕೇಳ್ಕೊಂಡು ಹೆಂಗಿದ್ರು ಅಂತೇಳಿ ಮಾತಾಡ್ಕೊಂಡು ಹೋದ್ರಾತಂತೆ ಬನ್ನಿ. ಅಲ್ಲಿ ಅವ್ವ ಅದೆಲ್ಲ ಇದ್ರು, ಮಾತಾಡಕ್ಕೂ ಆಗತ್ರಿಕಿಲ್ಲ. ಅದಕ್ಕೆ ಇಲ್ಲಿ ಕೇಳಿ ಏನಾರ ದುಡ್ಡಿಂದದು ಇದಿದ್ರೆ ಕೊಟ್ಟು ಹೋದ್ರಾತಂತ ಬನ್ನಿ. ಲತಾ, ಚಾ ತಗೊಂಬಾಯವ ನಿಮ್ಮ ಚಿಕ್ಕಪ್ಪಗ? ಹ್ಞೂ ಅಮ್ಮ, ಇಟ್ಟೇನಿ, ಬರ್ತೇನೆ ಈಗ. ಹೌದಪ್ಪ, ಮತ್ತೆ ಏನು ಮಾಡೋದು? ನನಗಾರ ಹಂಗೆ ಅಂದಿದ್ದಕ್ಕೆ ಭಾಳ ತ್ರಾಸ ಆಗ್ಬಿಟ್ಟಿತ್ತು. ಇವರೆಲ್ಲ ಇಲ್ಲಿ ಓನ್ಯಾಗೆಲ್ಲ ಅವರೆಲ್ಲ ಬಿಡ್ಸಾಕ್ ಬಂದಿದ್ರು. ಕೇಳೇ ಇಲ್ಲಪ್ಪ ಅತ್ತಿ, ಏನು ಮಾಡೋದು? ಸಾಕಾಗ್ಬಿಡ್ತು ನನಗೂ. ನೋಡಿ, ಗಂಡಿಲ್ಲ, 2 ಮಕ್ಳು ಅದಾವ. ಹಾಂ, 2 ಮಕ್ಳು ಕರ್ಕೊಂಡು ಬಾಡಿಗೆ ಮನ್ಯಾಗ ದುಡ್ಕೊಂಡು ತಿನ್ನಾಕತ್ತಾನ. ಅಂತಾದ್ರಾಗ ಅತ್ತಿರು ಹಿಂಗೆ ಮಾಡಬಾರ್ದಲ್ಲ. ನೀನೇ ಹೇಳು, ಇದು ಸರಿ ಅನಿಸ್ತತನ? ಅದಕ್ಕೆ ವೈನಿ, ಅವ್ರ ಕಡೆಯಿಂದ ನಾನೇ ತಪ್ಪಾತಂತ ಕೇಳಕ್ಕೆ ಬಂದಾನ. ನಿಮ್ಗೆ ಗೊತ್ತೇ ಐತಲ್ಲ, ಮದುವೆ ಆದಾಗಿಂದ ನೋಡಕತ್ತಾರೆ ಅವ್ರು ಹೆಂಗದಾರ ಅಂತೇಳಿ. ನಂದು ನೋಡ್ರಿ ಏನು ಮಾಡ್ತಾರಿ, ನನ್ನ ಹೆಂಡತಿ ಇದುವರೆಗೂ ನನ್ನ ಜೊತೆ ಸಂಸಾರನ ಮಾಡಿಲ್ರಿ. ಏನು ಮಾಡೋದು? ನನಗೂ ಜೀವನನ ಸಾಕಾಗಿ ಹೋಗ್ಬಿಟ್ಟತಿ. ನಾನು ಇನ್ನಾಕಿಗೆ ಏನು ಅನ್ನಕ್ಕೆ ಬರಂಗಿಲ್ಲ ಅಂತೇಳಿ ಎಲ್ಲ ತಂದು ಕೊಡ್ತೇನೆ ರೀ ವೈನಿ. ಇದಿಲ್ಲ ಅನ್ನಂಗಿಲ್ಲ, ಎಲ್ಲ ಬಂಗಾರ ತಂದು ಕೊಡ್ತಾನೆ, ಎಲ್ಲ ತಂದು ಕೊಡ್ತಾನೆ, ತಿನ್ನಾಕ ತಂದು ಕೊಡ್ತಾನೆ. ಒಂದಿನ ಆಕಿಗೆ ಆರಾಮಿಲ್ಲ ಅಂದ್ರೆ ಸಾಕು, ಎಲ್ಲ ಹೊರಗಡೆ ತರ್ತಾನೆ. ಅಷ್ಟು ತಂದರೂ ಆಕಿಗೆ ನನ್ನ ಮ್ಯಾಪ್ ಪ್ರೀತಿನ ಹುಟ್ಟುವಾತ್ರಿ. ಯಾಕಂತ ಗೊತ್ತಾಗತ್ರಿ ನನಗೂ. ಅಲ್ರಿ, ನನಗೇನು ಕಡಿಮೆ ಆಗೈತೆ ರೀ? ಹಾಂ ರೀ, ಇನ್ನು ಎಲ್ಲ ಚಲೋ ಅದನ್ನ ತಲೆಯಾಗ ಒಂದಿಟ್ಟು ಕೂದಲಿಲ್ಲ ಅನ್ನೋದು ಅಷ್ಟೇ ರೀ. ಆದ್ರೆ ಆಕಿಗೆ ಇನ್ನೂ ನನ್ನ ಮ್ಯಾಪ್ ಪ್ರೀತಿನ ಬರವಾಲ್ತೇನೋ ರೀ. ಇಷ್ಟೆಲ್ಲ ತಂದು ಕೊಟ್ರು ನನ್ನ ಜೊತೆ ಸಂಸಾರನ ಮಾಡವಾಳ್ರಿ ಆಕಿ. ನನಗೆ ಅದೊಂದು ಬೇಸರ ಆಗ್ಬಿಟ್ಟೈತೆ ನೋಡ್ರಿ ವೈನಿ. ಏನು ಮಾಡಬೇಕು ಈಗ? ಅವ್ರು ಅವ್ವನ ಕರ್ಕೊಂಬ ಅಂತಿಕೆ ಸಳಾಕತ್ತಳ್ರಿ. ಅದಕ್ಕೆ ಹೋಗಿ ಅವ್ರು ಅವ್ವನ ಕರ್ಕೊಂಬರಕ್ಕೆ ಹೊಂಟೀನ್ರದ. ಏನು ಮಾಡೋದು? ನಮ್ಮದು ಹನಿ ಬರೋಣ ಹಿಂಗೈತೆ ನೋಡ್ರಿ. ಇತ್ತಾಗ ಈ ಕಡೆ ಮಕ್ಕಳು ಇಲ್ಲ, ಮರಿನೂ ಇಲ್ಲ ಅನ್ನರಂಗೆ ಇದನ್ನು ಇನ್ನು ಮಕ್ಕಳೇ ಆಗ್ಲಿನೋ ಅನ್ನರಂಗೆ ಆಗ್ಬಿಟ್ಟದ ನನ್ನ ಬಾಳೆ. ನಾನು ಏನು ಮಾಡೋದ್ರಿ? ನಾ ಸಾಕಾಗ್ಬಿಟ್ಟು ಚಿಂತಿಗೆ ನೋಡ್ರಿ. ಎಗ್ರೆಸ್ ಅಂದ್ಲು, ಹೋಗಿ ಎಗ್ರೆಸ್ ತೊಗೊಂಬಂದು ಕೊಟ್ನಿ. ಈಗ ಅವ್ವನ ಕರ್ಕೊಂಬರೋಗ ಅಂತ ಒಂದೇ ಸಮನ ಪಟ್ಟು ಹಿಡಿದು ನಿಂತಲು. ಮತ್ತು ಇನ್ನೇನು ಮಾಡಕತ್ತಿ? ಹೆಂಡತಿ ಮಾತು ಕೇಳಿದ್ರೆ ನಡೆಯಂಗಿಲ್ಲ. ಅದಕ್ಕೆ ಮತ್ತೆ ಹೋಗಿ ಕರ್ಕೊಂಬಂದ್ರಾತಂತೆ ಹೊಂಟಿದ್ನಿ. ಮತ್ತು ಇಲ್ಲಟ್ ಬಂದ ಹೋದ್ರಾ ತಡಿ, ಮಾತಾಶಿ ಹೋದ್ರಾತು. ಹುಡುಗರು ಹೆಂಗದಾರ ನೋಡ್ಕೊಂಡು ಭಾಳ ದಿನ ಆಯ್ತು. ನಾನು ಬಂದಿರಲಿಲ್ಲ, ದುಬೈದಾಗಿದ್ನಲ್ರಿ, ಬಂದ್ರಿಕಿಲ್ಲಲ್ಲ. ಅದಕ್ಕೆ ಹುಡುಗರಿಗೆ ಡ್ರೆಸ್ಗಳು ತೊಗೊಂಬಂದಿದ್ನಿ. ಅವು ಅದಕ್ಕೆ ಅವ್ನು ಕೊಟ್ಟು ಹೋದ್ರಾತಂತೇಳಿ ಬನ್ರಿ. ಹೌದನಪ್ಪ, ಅವನ್ನೆಲ್ಲ ಯಾಕೆ ತರಕ್ಕೆ ಹೋಗಿದ್ದಿ? ಹಾಂ, ಇರುವಾದ ಬಿಡ್ಬೇಕಿಲ್ಲ. ಲತಾ, ಬಂದೇನವ? ಹಾಂ ವಾ, ಬನ್ನಿ. ಚಿಕ್ಕಪ್ಪ, ಆರಾಮದಿರಿ? ತಗೋರಿ, ಚಹಾ ಕುಡೀರಿ ಚಿಕ್ಕಪ್ಪ. ಆರಾಮದನ್ವಲ್ಲತ, ನೀ ಆರಾಮದೇನ? ಹೆಂಗೆ ನಡೆಯತೈತಿ? ಸ್ಟಡೀಸ್ ಎಲ್ಲ ಚಲೋ ನಡೆಯಕತ್ತೈತಿ? ಹ್ಞೂ ಚಿಕ್ಕಪ್ಪ, ಚಲೋ ನಡೆಯಕತ್ತೈತಿ. ಎಲ್ಲ ಎಕ್ಸಾಮ್ ಅದು ಎಲ್ಲ ಚಲೋ ಆಗೈತೆ. ಇನ್ನೇನು ರಜಾ ಕೊಡ್ತಾರ, ಬೇಸಿಗೆ ಬಂತಂತೇಳಿ. ಅದಕ್ಕೆ ನಾನು ಅವನ ಜೊತೆ ಕೆಲಸಕ್ಕೆಲ್ಲ ಸೇರ್ಕೋಬೇಕಂತ ಅನ್ನಕತ್ತಿದ್ನಿ. ನೋಡುವ, ಚಂದಾಗ ಸಾಲಿ ಕಲಿ, ಕೆಲಸ ಏನು ಮಾಡಕ್ಕೆ ಹೋಗ್ಬೇಡ. ನಿಂಗೆ ಏನಾರ ಬೇಕಿದ್ರೆ ನನ್ನ ಕೇಳ, ನಾನು ಹಿಂಗೆ ತಂದು ಕೊಡ್ತೇನೆ. ಏನು ನಿನಗಾಗಲಿ ಗುಂಡಾಗಲಿ ಏನು ಬೇಕಿದ್ರು ಸಂಕೋಚ ಪಡ್ದ ನನ್ನ ಕೇಳ್ರಿ, ನಾ ತಂದು ಕೊಡ್ತೇನೆ. ಹಾಂ, ಅಜ್ಜಿ ಹಂಗೆ ಮಾಡಿದಾಳ ಅಂತೇಳಿ ನನ್ನ ಮೇಲೂ ಸಿಟ್ಟು ಮಾಡ್ಕೋಕೆ ಹೋಗ್ಬೇಡ್ರಿ. ಏನ? ಇಲ್ಲ ಚಿಕ್ಕಪ್ಪ, ತಗೋರಿ, ಚಹಾ ಕುಡೀರಿ. ಚಾ ಮಸ್ತ್ ಮಾಡಿವ, ಚಾ ಚಲೋ ಮಾಡ್ತೀವಿ ನೀನು. ಈಗ ಎಲ್ಲ ಕಲ್ತ್ಕೊಂಡು ಹಂಗಾರ? ಹ್ಞೂ ಚಿಕ್ಕಪ್ಪ, ಸ್ವಲ್ಪ ಕಲ್ಕೊಂಡಾನ. ಅನ್ನ ಮತ್ತು ಚಹಾ ಅಷ್ಟೇ ಮಾಡ್ತಾನೆ, ಸಾರಿನ ಮಾಡಕ್ಕೆ ಬರಂಗಿಲ್ಲ ಚಿಕ್ಕಪ್ಪ. ಉಳಿದದ್ದು ಎಲ್ಲ ಕೆಲಸ ಮಾಡ್ತಾನೆ. ಮತ್ತು ಅವಾಗದು ಆರಾಮಿಲ್ಲ ಅಂದ್ರೆ ಯಾರು ಮಾಡ್ತಾರೋ? ನಾನೇ ಮಾಡಬೇಕು. ಪಾಪ ಇಲ್ಲ, ಅವ್ವ ನೋಡ್ಕೊಳ್ಳಾರ ಯಾರು? ಮೊನ್ನೆ ಫುಲ್ ಥಂಡಿ ಜ್ವರ ಬಂದ್ಬಿಟ್ಟಿದ್ದು. ಅವಾಗ ಇನ್ನೂ ಕಡಿಮೆ ಆಗಿಲ್ಲ. ನಿನ್ನೆ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂಡ ಬಾ ಅಂತಂದ್ರೆ ಅವ್ವ ಮಾಡಿಸ್ಕೊಂಡ ಬಂದಿಲ್ಲ. ಬರೀ ಗುಳಿಗೆ ತಗೊಳತ್ತಾಳ, ಅದಕ್ಕೆ ಕಡಿಮೆ ಆಗ್ತೈತೆ. ಮತ್ತು ಗುಳಿಗೆ ತಗೋತಾಳ, ಮತ್ತು ಕಡಿಮೆ ಆಗ್ತೈತೆ, ಮತ್ತು ಬರ್ತಾವ ಅವು. ರಾತ್ರಿನ ಭಾಳ ಬರಾಕತ್ ಬಿಟ್ಟಾವು. ಅದಕ್ಕೆ ತೋರಿಸ್ಕೋಬೇಕಂತಾಳ. ಹೋಗಿ ತೋರಿಸ್ಕೊಂಡು ಮಾಡ, ಬರೀ ಇದ ಚಿಂತೆಯಾಗನೇ ಇರ್ತಾಳ. ಅವ್ರ ಚಿಂತೆ ಇವ್ರ ಚಿಂತೆ ಮಾಡ್ಕೊಂತ. ಅದ್ರಾಗ ಅಜ್ಜಿ ಅಟ್ಟು ಬಂದು ಹಂಗೆ ಮಾಡಿಬಿಟ್ಲ. ಅವ್ವ ಅದನ್ನ ಮನಸ್ಸಿನಾಗ ಇಟ್ಕೊಂಡು ಕೊರಗಾಕತ್ ಬಿಟ್ಟಾಳ.
ನನಗೆ ಅವ್ವ ನೋಡಿರ ಭಾಳ ಅಳು ಬರ್ತೈತಿ ಚಿಕ್ಕಪ್ಪ. ನೀನು ಅಜ್ಜಿಗೆ ಹೇಳು ಇನ್ಮೇಲೆ ಇಲ್ಲಿ ಬಂದು ಜಗಳ ಮಾಡಬೇಡ ಅಂತೇಳಿ. ನಾ ಹೇಳ್ತೇನೆ ತಗೋ, ನೀ ಏನು ಯೋಚನೆ ಮಾಡಬೇಡ. ಅವಾಗ ಸರಿಯಾಗಿ ಹೇಳ್ತಾನೆ. ಇನ್ನೊಮ್ಮೆ ಇಲ್ಲಿ ಬಂದು ಜಗಳ ಮಾಡೋದಿಲ್ಲ. ಬಂದ್ರೆ ಚಂದಾಗ ನಕ್ಕೊಂತ ಮಾತಾಡ್ಬೇಕಾಕೆ. ಇಲ್ಲಾಂದ್ರೆ ಇಲ್ಲಿ ಬರಕ್ಕೆ ಹೋಗ್ಬೇಡ ಅಂತ ಹೇಳಿ ನಾಕಿಗೆ. ಹಾಂ, ನೀ ಏನು ಯೋಚನೆ ಮಾಡಕ್ಕೆ ಹೋಗ್ಬೇಡ. ವೈನಿ, ನೀವು ಏನು ಯೋಚನೆ ಮಾಡಕ್ಕೆ ಹೋಗ್ಬೇಡ್ರಿ. ಅದನ್ನೆಲ್ಲ ತಲೆಗಿಂದ ತೆಗೆದು ಹುಡುಗರ ಜೊತೆ ನಕ್ಕೊಂತ ಚಂದಾಗ ಇರ್ರಿ. ಅಲ್ಲೇ ಬಂದಿರ್ತಾನಂದ್ರೆ ಅಲ್ಲೇ ಬಂದಿರ್ರಿ ವೈನಿ. ಇಲ್ರಿ, ಅಲ್ಲೇನು ಬರಕ್ಕೆ ಆಗಂಗಿಲ್ಲ ಬಿಡಪ್ಪ ಸೋಮು. ಏನು ಮಾಡೋದು ಮತ್ತೆ ಅಲ್ಲಿ ಬಂದಿರೋದು ಮತ್ತು ಇವಾಗ ಜಗಳ ವನ ಸಾಬರಿ ಎಲ್ಲಿದ, ಅದಕ್ಕೆ ಇಲ್ಲೇ ಇರ್ತಾನೆ ನಾನು. ಅಲ್ಲೇನು ಬರಂಗಿಲ್ಲ ತಗೋ. ಇಲ್ಲಿ ಬರ್ರಿ ವೈನಿ, ಅಲ್ಲೇ ಇರ್ಬರ್ರಿ. ನಾ ಹೇಳ್ತಾನೆ ತಗೋರಿ. ಅವಾಗ ದೊಡ್ಡ ಮನ್ಯಾಗ ನಾವು ಅಷ್ಟೇ ಅದು. ನೀವು 3 ಜನ ಬಂದ್ರೆ ಮನೆ ಇದಾಕತ್ತನ. ಮೊದಲು ಅಲ್ಲೇ ಇದ್ರಲ್ಲ, ಈಗ ಯಾಕೆ ಇಲ್ಲಿ ಬಂದು ಉಳಿದ್ರಿ ನೀವು? ನಾವು ವಾಪಸ್ ಬರೋಲಾಗ ಏನೇನೋ ಆಗಿಬಿಟ್ಟತಿ. ನನಗೆ ಇದನ್ನೆಲ್ಲ ನೋಡಿ ಒಂಥರ ಆಗಿಬಿಟ್ಟತ್ ನೋಡಿ. ಮನಸ್ಸಿಗೆ ಭಾಳ ಬೇಜಾರಾಗ್ಬಿಟ್ಟತ್ರಿ ವೈನಿ. ಅನ್ನ ನೋಡ್ರಿ ಹಂಗಾತು, ನೀವು ನೋಡ್ರಿ ಇಲ್ಲಿ ಬಂದ್ರಿ. ಅವ್ವ ನೋಡ್ರಿ ಅಂಥದ್ದೆಲ್ಲ ಮಾಡಾಕತ್ತಾಳು. ಸಾಕಾಗೈತ್ರಿ ನನಗೆ. ಯಾಕೆ ಇವತ್ತು ನನಗೆ ಏನಾಗೈತಿ? ಇಂಥ ಬರೀ ನಿದ್ದೆ ಬರೋದೈತಿ. ಏನಾಗೈತೆ ಏನೋ ಇವ. ಹೋಗಿ ಮಕ್ಕೊಂಬಿಡೋನು. ನಿದ್ದೆ ಅಂತೂ ಭಾಳ ಬರತ್ತೈತಿ. ಕಣ್ಣಂಗೆ ಸೋದು ಬೀಳತ್ತ. ಸರಿ, ಮಕ್ಕೊಂಡು ಆರಾಮ್ ನಿದ್ದೆ ಮಾಡಿರತ್. ಕುಂತಲ್ಲೇ ನಿದ್ದೆ ಬರತ್ತೆ, ನಿಂತಲ್ಲೇ ನಿದ್ದೆ ಬರತ್ತೆ. ಹಿಂಗೆ ಯಾಕೆ ಆಗತ್ತೆ ನನಗೆ ಇವತ್ತು? ರಾತ್ರಿನೂ ಆರಾಮ್ ಮಕ್ಕೊಂದ ಬಿಟ್ಟನು. ಆದರೆ ಈಗ ಯಾಕೆ ಹಿಂಗೆ ಆಗತ್ತೆ ಅಂತ ಗೊತ್ತಾಗವಲ್ತು. ಒಂದು ಇಟ್ಟಿಟ್ಟು ತಿಳಿನೂ ಆಲ್ತು ನನಗೆ. ಯವ್ವ, ಮಾತಾಡೋಕ್ಕೂ ಆಗವಲ್ತು. ಮೊದಲು ಮಲ್ಕೊಂಬಿಡೋನು. ಅಯ್ಯೋ, ಹಿಂಗೆ ಹೊಳೆ ಮಕ್ಕೋಬೇಕು ನೋಡ್ದೆ. ಹಿಂಗೆ ಮಕ್ಕೋನಿ. ಆ ಕಡೆ ಹೊಳೆ ಮಕ್ಕೊಳಾಕು ನನಗೀಗ ಆಗವಲ್ತು. ಹಿಂಗೆ ಮಕ್ಕೊಂಬಿಡ್ತಾನೆ ನಾನು. ಏನಾರ ಆಗವಲ್ತು. ಇಲ್ಲಿ ಯಾರು ಬರ್ತಾರೆ? ನಾ ಮಕ್ಕೊಂಡಲ್ಲ ರೂಮಿಗೆ. ಅತ್ತೆಮ್ಮ ಮಕ್ಕೊಂಡ್ಲ ಇನ್ನೂ ಇಲ್ಲ. ನೋಡಬೇಕು. ಮುಂದೆ ಹೋಗಿ ಎಬಿಸಿ ನೋಡ್ತಾನೆ. ಮತ್ತೆ ಎದ್ಲಂದ್ರೆ ಏನು ಮಾಡೋದು? ಹಗರಿಗೆ ಕದಾ ಚಿಲ್ಕ ಹಾಕೊಂಡೆ ಹೋಗ್ಬಿಡ್ಬೇಕು. ನಾನು ನಲ್ಲವರ್ಗೋಸ್ಕರ ಹಾಕೊಂತ ನಿಂದ್ರಾಕ. ಅದು ಅಡ್ಡಾದಿಡ್ಡಿ ಮಕ್ಕೊಂಡ್ರಲ್ಲ ಅಂತ ಬರೀ ನಿಂತಿ ಕುಡಿಕೆ ಬಂದದ. ಅತ್ತಿ ಅತ್ತಿರಿ ಅತ್ತಿರಿ ಏ ಅತ್ತಿರಿ, ಯಾಕ್ರಿ ಇಷ್ಟು ಜಲ್ದಿ ಮಕ್ಕೊಂಡೇರಿ? ಏನಾಯ್ತು? ಈ ಕೇಳುವಂಗೆ ಕಾಣಿಸ್ತಾಳೆ. ನಾನಿನ್ನು ಕದ ಹಾಕೊಂಡು ಹೋಗ್ಬೇಕು. ಯವ್ವ, ಗುಳಿಗೆ ಎಷ್ಟು ಚಲೋ ಐತದು. ನನಗೆ ರಮೇಶ್ ತಂದು ಕೊಟ್ಟ. ಇದು ನಮ್ಮ ಮರತ್ ನನ್ನ ಗಂಡು ಗಿಂಡುಗದು ಹಾಕಿ ಕೊಟ್ರೆ ಹಿಂಗೆ ಮಕ್ಕೊಂಬಿಡ್ತಾ ನೀನು. ನಾ ಎಲ್ಲಿ ಹೋದ್ರೂ ಬಿಟ್ಟರು ಗೊತ್ತಾಗಂಗಿಲ್ಲ. ಅದನ್ನು ಚಲೋ ಒಗತಿಂದ ತೆಗೆದಿಟ್ಕೋಬೇಕು ನಾನು. ಟೈಮ್ ಬಂದಾಗೆಲ್ಲ ಹಾಕಿ ಕೊಡಕ್ಕೆ ಬರ್ತದೆ. ಹಿಂಗೆ ಪೌಡ್ರ್ ಮಾಡಿ ಅದನ್ನು ಊಟದಾಗ ಹಾಕಿ ಕಲಿಸಿ ಮಿಕ್ಸ್ ಮಾಡಿ ಕೊಟ್ಬಿಟ್ಟು ನಮ್ಮ ಅತ್ತಿಗೆ ತಿಂದು ಕಾಸು ಮಕ್ಕೊಂಡು ಅದು ನೋಡಿ ನಿದ್ದೆ ಬಂದು ಎತ್ತಬೇಕತ್ತಪ್ಪಿದ್ದ. ಯವ್ವ, ನನ್ನ ಲವರ್ ಬರ್ತಾನೆ ಈಗ. ಹೋಗು ನಡಿ. ಯಾಕೆ ಇನ್ನೂ ಬಂದಿಲ್ಲ? ಅವನು ಏಂತ ಬಿಟ್ಟಾಳೋ ಇಲ್ಲೋ? ಅಲ್ಲ, ಇಷ್ಟೊತ್ತಿಗೆ ಬರಬೇಕಾಗಿತ್ತಲ್ಲ. ನಾನು ಹೇಳೇನ ಅವನಿಗೆ ಮತ್ತೆ ಜಲ್ದಿನ ಬಾ ಅಂತೇಳಿ. ಇನ್ನೂ ಬಂದಿಲ್ಲ. ಇವನು ಸಲುವಾಗಿ ಅತ್ತಾಗ ಇತ್ತಾಗ ಅಡ್ಡಾಡಿ ಕಾಲು ನೋವು ಬರಾಕತ್ತು ಹೊರತು ಇವ್ ನೋಡ್ರು ಬರವಲ್ಲ. ಹೇಳಿ ಮತ್ತೆ ಜಲ್ದಿ ಬಾ ಅಂತ ಹೇಳಿ. ಆದ್ರೆ ಬರಾಕೇನಿ ಅವನಿಗೆ. ಆ ಹೆಂಡತಿ ಬೇಕಾಗ್ಯಾಳೇನು? ನಾನು ಬೇಡಾಗೇನೇನು ಅವನಿಗೆ. ಅಯ್ಯೋ, ನನಗೋಸ್ಕರ ಕಾಕೊಂತ ಕುಂತಿರ್ತಾಳೆ ಆಕಿ. ಲೇಟ್ ಆತ ಅನಿಸ್ತತಿ. ಏನು ಮಾಡೋದೀಗ? ಏನರ ಅಂದ್ರೆ ಬೈತಾಳೇನು? ಕಾದು ಸಾಕಾತು. ನಾ ಹೋಗಿ ಮಲ್ಕೋತಾನೆ. ಯಾವಾಗಾರ ಬರವಲ್ಲ ಬಿಡವಲ್ಲ. ಕದ ಹಾಕಿರಿ ಹೆಂಗೆ ಬರ್ತಾನೆ ಒಳಗೆ? ನಾನು ನನ್ನ ಗಂಡನೂ ಇಲ್ಲ ಅತ್ತಿನ ಮಲಗಿಸಿನಿ ಬಾ ಅಂತೇಳಿರ ಇನ್ನೂ ಬರಾಕತ್ತಿಲ್ಲ ಅವನಿಗೆ. ಅಮ್ಮ, ಅಯ್ಯೋ, ಯಾಕ್ಲೆ ಏನಾಯ್ತು? ನಾನಾ ಇಂಥ ಪರಿ ಕಾವರಿ ಪಡತ್ತಿದ್ದೆ. ನೀ ಯಾರು ಬಂದ್ರೆ ಅಂತ ಅನ್ಕೊಂಡಿ? ನಿನಗೆ ಮಾತಾಡೋದು ಬರಂಗಿಲ್ಲೇನ? ಬಾಯಿ ಮುಚ್ಕೊಂಡು ಅಂತ ಪರಿ ಸುಮ್ಮನೆ ಬರ್ತಿದ್ದಿಲ್ಲ. ನಡಿ ಒಳಗೆ ನಡಿ. ಯಾರನ್ನ ನೋಡಿರ ಮತ್ತೆ ಮುಂದೆ ಹೇಳ್ಯಾರ. ಮೊದಲು ಒಳಗೆ ನಡಿ, ಆಮೇಲೆ ಹೊರಗೆ ನಿಂತ್ಕೊಂಡು ಮಾತಾಡುವ. ಅಲ್ಲಿ ಒಳಗೆ ಕುಂತು ಮಾತಾಡುವಂತೆ. ಮಾತಾಡೋದು ಜಾಸ್ತಿನ ಐತಿ. ನೀ ಇಲ್ಲಿ ನಿಂತು ಬಿಟ್ರೆ ಓನೇನ ಮಂದಿಲ್ಲ ನೋಡಿ ಮತ್ತೆ ಮನೆಗೆ ನಮ್ಮ ಅತ್ತಿಗೆ ಕರ್ಕೊಂಡು ಎಲ್ಲ ಬಂದು ಹೇಳಿ ನಾನು ಮತ್ತೆ ಇನ್ನಟ ಊದ ಅಂತ ಹಾಕಿಸ್ತಾರೋ. ನಡಿ. ಸರಿ ನಡಿ, ಬರತ್ತಾನಲ್ಲ. ಜಲ್ದಿ ಬಾ. ಯವ್ವ, ಏನು ಮನೆ ಐತಿದು ಒಳಗ? ನೋಡಾಕ ಹೊರಗೆ ಹೆಂಗೈತೋ ಒಳಗೂ ಹಂಗೈತಿ. ಏನು ರೂಮ್ ಇದು ಇವ್ರ ರೂಮ್ ಅನ? ನಮ್ಮದು ನೋಡ್ರ ಇಟ್ಟು ಮನೆ ತಟ್ಟಿ ಮನೆ ಐತಿ. ಅದ್ರಾಗ ನೆಲದ ಮೇಲೆ ಹಾಸ್ಕೊಂಡು ಮಲ್ಕೋಬೇಕು. ಏನು ಮಂಚ ಗಿಂಚ ಎಲ್ಲ ಚೂರೈತಿ. ಈಗ ಇಷ್ಟಿದ್ದ ನನ್ನೇ ಯಾಕೆ ಇದನ್ನ ಲವ್ ಮಾಡತ್ತಾಳು? ನನ್ನ ಮೇಲೆ ಮನಸ್ಸಾಗೈತಿ ಈಕಿಗೆ. ಅಂದ ಚಂದ ನೋಡಿ ಮನಸ್ಸ ಪಟ್ಟಾಳ. ಈಕೇನ್ರ ನಾಳೆ ಮನೆಗೆ ಬಂದ್ರೆ ಇದ್ದಾಳೇನು? ಇಂಥ ಮನೆಯಾಗಿದ್ದ ಇವನ ಜೊತೆನ ಸಂಸಾರ ಮಾಡುವಳ ನೆಟ್ಟಗ. ಇನ್ನು ನನ್ನ ಮನೆಯದು ನೋಡಿರ ಓಡಿ ಹೋಗ್ಬಿಡ್ತಾಳೆ ಈಕಿ. ಏನು ಮಾತಾಡತ್ತಿ ಒಬ್ಬೊಬ್ಬ ಗುನು ಅಂತೇಳಿ? ಏನದು? ಅವ್ವ, ಯಾರಾದ್ರೂ ಬಂದ್ರೆ ನಿಮ್ಮ ಅತ್ತಿಗಿತ್ತಿ ಬಂದ್ರೆ ಏನು ಮಾಡೋದು? ಅತ್ತಿ ಮಕ್ಕೊಂಡಾಳ. ನೀ ಕೊಟ್ಟಿದ್ದ ಗುಳಿಗಿದ ಮದ್ದಿನ ಔಷಧ ಇತ್ತಲ್ಲ, ಅದನ್ನ ಹಾಕಿನಿ. ಅದನ್ನ ಕುಡಿಸ್ ಕಾಸ ಗಪ್ ಚುಪ್ ಅಂತ ಮಕ್ಕೊಂಬಿಟ್ಲ. ನಾ ಹೋಗಿ ಚಿಲ್ಕ ಹಾಕೊಂಡೆ, ಕೀಲಿ ಹಾಕೊಂಡೆ ತಗೊಂಬಂದನ. ಕೇಳಿದ್ರೆ ನೀವು ಮಲ್ಕೊಂಡಿದ್ರಲ್ಲ, ನಾನು ಹೊರಗೆ ಹೋಗೋದಿತ್ತು. ಅದಕ್ಕೆ ಮತ್ತೆ ಯಾರು ಬಂದ ನಿಮ್ಮ ರೂಮ್ನಾಗ ಬಂದ ನಿಮ್ಮನ್ನ ಏನಾರ ಮಾಡ್ಕೊಂಡ ಇದ್ದಿದ್ದು ಬಂಗಾರ ಎಲ್ಲ ತೊಗೊಂಡು ಹೋದ್ರೆ ಏನು ಮಾಡೋದಂತ ಕೆಲಸ ಕೀಲಿ ಹಾಕೊಂಡು ಹೋದ್ನಿ ಅಂತ ಹೇಳ್ತಾನೆ ಆಕೆಗೆ. ಅಷ್ಟೇ. ಅಲ್ಲಲ್ಲಲ್ಲ, ಭಾರಿ ಚಾಲಾಕಿದಿ ಬಿಡು ನೀನು. ನೋಡಾಕ ಒಳ್ಳೆ ಹೀರೋ ಏನಿದ್ದಂಗದಿ. ಗುಂಡ ಲಿಂಬಿ ಅನ್ನ ನೀನು. ಗಲ್ಲ ನೋಡೋನ್ ಗಲ್ಲ ಆಪಲ್ ಹಂಗೆ ಹೊಳೆಯಾಕತ್ತಾವ. ಸಾಕು. ಹೆಂಗೈತಿ ಮನಿ? ಚಂದ ಐತೇನ? ಮನಿ ನೋಡಿದ್ರೆ ಮಸ್ತ್ ಐತಿ. ನಮ್ಮ ಮನೆ ಹಿಂಗೆಲ್ಲ ಇಲ್ಲಿ ಬಿಡು. ನಮ್ಮ ಮನಿ ಸಣ್ಣದೈತಿ. ಈಟ ಮನಿ
ಏನು ಮಾಡೋದು ನಿಮ್ಮಷ್ಟು ನಾವು ಶ್ರೀಮಂತರಲ್ಲಲ್ಲ, ನಾವೆಲ್ಲ ಬಡವ್ರವ. ಏನು ಮಾಡೋಕ್ಕಾಗ್ತೈತಿ, ನಮ್ದು ಈಟಾಗ ಗುಡಿಸ್ಲೈತಿ. ಆದ್ರೆ ನೀನು ನನ್ನ ಇಷ್ಟಪಟ್ಟಿದ್ದು ಯಾಕಂತ ನಂಗೆ ತಿಳಿವಲ್ತಲ್ಲ. ಅಲ್ಬಾ ಹೇಳ್ತೇನೆ ಕುಂದ್ರ ಬಾಲಿ. ಆಮೇಲೆ ಕುಂದ್ರನ್ ತಗೋ, ಹೇಳಿವಾಗ. ನನಗೆ ನಿನ್ನ ಕಂಡ್ರೆ ಭಾಳ ಇಷ್ಟ. ನಿನ್ನ ಯಾವಾಗ ನೋಡಿನೋ ಅವಾಗ ನಿನ್ನ ಮೇಲೆ ನನಗೆ ಮನಸ್ಸಾಗ್ಬಿಡ್ತು. ಅದಕ್ಕೆ ನಿನ್ನ ಆಸ್ತಿ ಗೀಸ್ತಿ ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿರೋದ ನೀನು ಬೇಕು ನನಗೆ. ಹೌದಾ, ನಾನು ಅಷ್ಟು ಪ್ರೀತಿ ಮಾಡ್ತೀಯ ನೀನು? ನನಗೆ ಇದು ಯಾಕೋ ಕನಸು ನಸು ಗೊತ್ತಾಗವಲ್ತು. ಇಂಥ ಮನಿ, ಇಂಥ ಗಂಡ ಎಲ್ಲ ತಂದು ಕೊಡೋನ್ ಬಿಟ್ಟ ನನ್ನ ಇಷ್ಟಪಡತ್ತಿಲ್ಲ. ನನಗದ ಆಶ್ಚರ್ಯ ಆಗತ್ತಿತ್ತು ನೋಡು. ಆಸ್ತಿ ಅಂತಸ್ಕಿಂತ ಅಂದ ಚಂದನೂ ಮುಖ್ಯ ಆಗ್ತತಲ್ಲ. ನನಗೆ ನಿನ್ನ ಅಂದ ಚಂದ ಮುಖ್ಯ ಆಯಿತು. ನಿನ್ನ ಆಸ್ತಿ ತಗೊಂಡು ನಾನೇನು ಮಾಡಲಿ? ಇವನ ಕಡೆ ಆಸ್ತಿ ಐತಿ, ನಿನ್ನ ಕಡೆ ಅಂದ ಚಂದ ಐತಿ. ಎರಡು ಸಿಕ್ಕಿದ ಮೇಲೆ ಇನ್ನೇನು ಬೇಕು ನಂಗೆ? ನಿಂಗೇನಾರ ಬೇಕಿದ್ರೆ ಕೇಳು, ಕೊಡ್ತೇನಂತ. ನನಗೆ ಒಂದು ಆಸೆ ಐತಿ. ನನಗೂ ಒಂದು ದೊಡ್ಡ ಮನೆ ಕಟ್ಟಿಸ್ಬೇಕು, ನಾನು ನನ್ನ ರಾಣಿ ಚಂದಾಗ ಇರಬೇಕು ಅನ್ನೋ ಆಸೆ ಐತಿ ನನಗೆ. ಆ ಮನ್ಯಾಗ ಬರೀ ನಾನು ನೀನು ಅಷ್ಟೇ ಇರಬೇಕು. ಅಲ್ಲಿ ನಮ್ಮನಿಬ್ರು ಬಿಟ್ರೆ ಯಾರು ಬರ್ಬಾರ್ದು ಅಂತ ಆಸೆ ಐತಿ ನನಗೆ. ಇದು ಯಾವಾಗ ಹಿಡಿಯತ್ತದೋ ಏನೋ, ಆದ್ರೆ ಇದು ಹಿಡಿಯೋಂಗೆ ಕಾಣಿಸ್ವಲ್ದ ನನಗೆ. ಯಾಕಂಗಂತೀವಿ? ಅದು ಹಿಡಿಯತ್ತೆ ತಗೋ. ನನ್ನ ಗಂಡ ಅವಾಗ ಕೊಡ್ತಾನಲ್ಲ, ಅದರಾಗ ನಿನಗೆ ನಾನು ಏನಾರ ದುಡ್ಡು ಕೊಡ್ತೀನಿ. ನೀನು ಎಲ್ಲರ ಜಾಗ ನೋಡಿ ಮನೆ ಕಟ್ಟಿಸು, ನಾನು ನೀನು ಅಲ್ಲಿ ಹೋಗಿ ಡೂಯೆಟ್ ಹಾಡಕ್ಕೆ ಬರ್ತೈತಿ. ಏನಂತಿ? ಈಗಿನ ಹಿಂಗೆ ಮಾಡಿ ಬುಟ್ಟಿಗೆ ಹಾಕೊಂಡು ನಾನು ಆಸ್ತಿ ಮಾಡ್ಕೋಬೇಕು. ನಾನು ಈಕಿ ನೀನು ಅನ್ಕೊಂಡಿದ್ನಿ. ನನ್ನ ಅಂದ ಚಂದ ನೋಡಿ ಪ್ರೀತಿ ಮಾಡತ್ತಾಳೆ ಏನಕ್ಕೆ? ಇಂಥ ಮನೆ ಇಂಥ ಆಸ್ತಿ ಎಲ್ಲ ಬಿಟ್ಟು ಏನು ಬೇಕಾದನ್ನೆಲ್ಲ ತಂದು ಕೊಡೋ ಗಂಡನ ಬಿಟ್ಟು ನಾನು ಬೇಕಾಗಿದ್ದು ಈಕಿಗೆ. ಆದರೆ ನಾನು ನನ್ನ ಹೆಂಡತಿ ಬಿಟ್ಟು ಈಕಿ ಜೊತೆ ಹೆಂಗೆ ಜೀವನ ಮಾಡೋಕ್ಕಾಕತಿ? ಪಾಪ ನನ್ನನ್ನು ನಂಬ್ಕೊಂಬಂದಿರೋ ಆಕಿನೇ ಏನು ಮಾಡೋಕ್ಕಾಗ್ತತಿ? ಆಸ್ತಿ ಎಲ್ಲ ನಾನು ಮಾಡ್ಕೋವರೆಗೂ ಈಕಿ ಜೊತೆ ಸಂಸಾರ ಮಾಡ್ತಾನು. ಆಮೇಲೆ ನನ್ನ ಹೆಂಡತಿ ನಾನು ಆ ಮನ್ಯಾಗ ರಾಣಿ ಥರ ಇರ್ತವೆ. ಏನು ಯೋಚನೆ ಮಾಡಕತ್ತಿದಿ? ಏನು ಸುಮ್ಮನೆ ನಿಂತುಬಿಟ್ಟಲ್ಲ? ನಡಿ ಕುಂದ್ರ ನಡಿ. ಆದರೂ ನನಗೆ ಒಂಥರ ಭಯ ಆಗತೈತಿ. ಏನಾದರೂ ಈಗ ಸಡನ್ನಾಗಿ ನಿನ್ನ ಗಂಡು ಬಂದುಬಿಟ್ರೆ ಏನು ಮಾಡೋದು? ಅವನೇ ಇಲ್ಲಿಗೆ ಬರ್ತಾನೋ? ಅವನು ನಮ್ಮ ಊರಿಗೆ ಹೋಗ್ಯಾನ ಅವ್ವನ ಕರ್ಕೊಂಬರಾಕ. ನಾನು ರಮೇಶಿ ಹತ್ತು ಕರೆದು ಮಾಡಿ ಕಳಿಸಿನವನು ಇವತ್ತು ನಿನ್ನ ಜೊತೆ ಇರಬೇಕು ಅಂತೇಳಿ. ನನಗೆ ಅವನ ಮಗ ಬೇಡ, ನನಗೆ ನಿನ್ನ ಮಗು ಬೇಕು. ನನಗೆ ನಿನ್ನ ಮಗು ಬೇಕಂತೇಳಿ. ಯಾಕಂದ್ರೆ ಅವನ ಜೊತೆ ನಾನು ಸಂಸಾರ ಮಾಡಿಬಿಟ್ರೆ ನಾಳೆ ನಾನು ನಿನ್ನ ಜೊತೆ ಬಂದು ಹೆಂಗೆ ಜೀವನ ಮಾಡೋಕ್ಕಾಗತಿ? ಅದಕ್ಕಾಗಿ ಅವನನ್ನು ಮುಟ್ಟೇ ಇಲ್ಲ. ಅದಕ್ಕೆ ನಿನ್ನಿಂದ ನನಗೆ ಮಗು ಬೇಕು. ಅದಕ್ಕಾಗಿ ನಿನ್ನ ಇಲ್ಲಿ ಕರೆಸಿರೋದು ನಾನು. ನನಗೆ ನಿನ್ನ ಥರ ಹೀರೋ ಥರ ಮಗು ಬೇಕು. ಅವನ ಥರ ಬಾಡ್ಲಿ ಹುಟ್ಟಿದ್ರೆ ಏನು ಮಾಡಲಿ? ಅವನ ಜೊತೆ ಸಂಸಾರ ಮಾಡಿದ್ರೆ ಅದಕ್ಕೆ ನಿನ್ನನ್ನು ಕರೆಸಿರೋದು ನಾನು. ಬಾ. ಅಯ್ಯೋ ಹೌದಾ, ಸರಿ ಬಾ. ನನಗೆ ಎರಡೆರಡು ಕಡೆಯಿಂದನೂ ಪ್ರೀತಿ ಸಿಗತ್ತದ ಬಿಡಂಗಾರ. ಆಕಿ ನನ್ನ ಮನಸಾರಿ ಒಪ್ಪಿ ಬಂದಾಳ, ಈಕಿ ನನ್ನ ಅಂದ ಚಂದ ನೋಡಿ ಪ್ರೀತಿ ಮಾಡಾಕತ್ತಾಳ. ಆದರೂ ನಾನು ಅದೃಷ್ಟವಂತ ಬಿಡು. ಏನು ಪಿಸು ಪಿಸು ಮಾತಾಡೋದಾಯ್ತು? ಸುಮ್ಮನೆ ಇದೆಯಾ ಇನ್ನು? ನನ್ನ ಪಕ್ಕದಾಗ ಮಕ್ಕೊಂಡ್ರು ಇನ್ನು ಸುಮ್ಮನೆ ಇರ್ಬೇಕನ್ಸತ್ತಾನ ನಿನಗೆ? ಹೆಂಗಿರಕ್ಕಾಗ್ತತೆ? ಹಾಂ, ಇಂಥ ಚಂದನ ಹುಡುಗಿ ಬಂದು ಪಕ್ಕದಾಗ ಮಕ್ಕೊಂಡ್ರೆ ಯಾವ ಹುಡುಗ ತಾನ ಸುಮ್ಮನೆ ಮಕ್ಕೋತಾನೆ ಹೇಳ? ಅಯ್ಯೋ, ಅಲ್ಲಿಂದ ಬರೋರಾಗ ಸಾಕಾತ್ ನೋಡ್ರಿ ಅಳೆ ಅಂದ್ರೆ. ಮತ್ತು ಗಾಡಿನ ತೊಗೊಂಬರ್ಬೇಕಂದ್ರೆ ನಿಮ್ಮ ಮಗಳು ಗಾಡಿ ಬೇಡ, ನಡ್ಕೊಂತಾನೆ ಹೋಗ, ಬಸ್ಸಿಗೆ ಹೋಗಿ ಕರ್ಕೊಂಡು ಬಾ. ಗಾಡಿ ಮೇಲೆ ನಮ್ಮ ಕುಂದ್ರೆ ಗಾಂವ್ ಆಗುವಂತಿಲ್ಲ ಅಂತ ಅಂದೋಡ್ರತಿ. ಅದಕ್ಕಾಗಿ ಮತ್ತು ನಾನು ಬಸ್ಸಿಗೆ ಬನ್ರಿ. ಇರ್ಲಿ ಬಿಡಪ್ಪ, ಮತ್ತೇನು ಮಾಡೋದು? ಅಯ್ಯೋ ನನ್ನ ಗಂಡ ಅವ್ವ ಬಂದ್ರೇನ? ಅಯ್ಯೋ ಈ ರಮೇಶನೇ ಇಲ್ಲೇ ಅದನಲ್ಲ, ಇವ್ನು ಹೆಂಗೆ ಕಳಿಸಿಲ್ಲ? ಇದ್ರ ಮಗಳಿಂದ ಇವ್ನು ಹೆಂಗಾರ ನಾನು ಹೊರಗಡೆ ಕಳಿಸ್ಬೇಕು. ಇವನು ಮಲ್ಕೊಂಡು ಅದನಲ್ಲ. ಅಯ್ಯೋ ಇವ್ರು ಏನಾದರೂ ಬಂದ ನೋಡಿದ್ರೆ ಏನು ಮಾಡೋದು? ನನ್ನ ಜೀವನ ಹಾಳಾಗೋಗ್ಬಿಡ್ತೈತಲ್ಲ. ಅದ್ರಾಗ ಅವ್ವ ಬೇರೆ ಬಂದಾಳ. ಅತ್ತಿ ರೂಮ್ನ ಇನ್ನು ಚಿಲ್ಕನ ಹಾಕ್ಯಾನ, ಆಕೆ ಇನ್ನೂ ಎದ್ದೇ ಇಲ್ಲ. ಇವ್ನು ಹೆಂಗಾರ ಎಬ್ಬಿಸಿ ನಾನು ಕಳಿಸ್ಬೇಕಲ್ಲ. ಈ ರಮೇಶ ಹೇಳು ಹೇಳು, ನನ್ನ ಗಂಡ ನಮ್ಮ ಅವ್ವ ಬಂದರು. ನೀನು ಇದ್ರ ಬಳಿಂದ ಹೋಗ, ಜಲ್ದಿ ಎದ್ದೇಳು. ಅಯ್ಯ, ಈಗ ಬೆಳಕಾತ? ಯಾವಾಗ ಬೆಳಕಾತ ಅನ್ನೋದು ಗೊತ್ತಿಲ್ಲ. ರಾತ್ರಿ ಮಲ್ಕೊಳ್ಳೋದು ಲೇಟ್ ಆತಲ್ಲ. ಬೆಳಗಿನ ಜಾವ 3 ಗಂಟೆಗೆ ಮಲ್ಕೊಂಡೇವಿ ಇಬ್ರು. ಈಗ ನೋಡಿದ್ರೆ ನಿತ್ಯ ಎತ್ತರನ ಆಗಿಲ್ಲ. ಅಯ್ಯೋ, ನಾ ಹೆಂಗೆ ಹೋಗ್ಲಿ? ಜಲ್ದಿ ತೋರಿಸ್ಬೇಡ ನನಗೆ, ನಾ ಹೊಕ್ಕನಂತ. ಅಯ್ಯೋ ಇದ್ರ ಬಳಿಂದ ಹೋಗ್ಬಾರೋ, ಜಲ್ದಿ ಬಾ, ಇಲ್ಲ ಇಬ್ರು ಸಿಕ್ಕಾಕೊಂಡ್ಬಿಡ್ತು. ಇನ್ನು ಹತ್ತಿರ ನಾನು ಕೀಲಿ ತೆಗಿಬೇಕಾ, ಜಲ್ದಿ ನಡಿ. ಹೋಗಿ ಬರ್ತೇನೆ ಹಂಗಾರೆ ನಾನು. ಹುಷಾರೇನ? ಹೋಗಿ ಜಲ್ದಿ ನಿಮ್ಮ ಅತ್ತಿ ರೂಮ್ ಚಿಲ್ಕ ತೆಗಿ, ಮತ್ತೆ ಮರ್ತ್ಕಿರ್ತಿ. ಹೋಗಿ ಜಲ್ದಿ. ಸರಿ ಆತ್ ಹೋಗು. ನೀನು ಕಳ್ಸಾಕ ಮನ್ಸೇ ಇಲ್ಲ. ಈ ದಿನ ಯಾವತ್ತೂ ಮರೆಯೋಕ್ಕಾಗಂಗಿಲ್ಲ ನನಗೆ. ಸರಿ ಹೋಗು. ಮತ್ತವ್ರು ಬಂದಾರ ಬಾಗಿಲಾಕದಾರ, ನಾನು ಕದ ತೆಗಿಬೇಕಾ. ಸರಿನಾ? ಹುಷಾರು, ಯಾರ್ದು ಕಣ್ಣಿ ಕಾಣಿಸ್ಕೋಬೇಡ. ಮತ್ತೆ ನೀ ಯಾರ್ದು ಕಣ್ಣಿ ಕಾಣಿಸ್ಕೊಂಡ್ರೆ ಮತ್ತೆ ಏನೇನೋ ಆಗೋಗ್ಬಿಡ್ತೈತಿ. ಸರಿನಾ? ಹುಷಾರಾಗಿ ಹೋಗು. ಮತ್ತೆ ನಾಳೆ ಸಿಗೋಣ, ನಾನು ಬರ್ತೇನಂತ. ಹಾಂ,
ನೀನು ಏನಿಲ್ಲ ಹೇಳ ಅವತ್ತು ಬರ್ತಾನೆ ಹಾಂ ಹಿಂಗೆ ನನ್ನ ಗಂಡಗೂ ನಿದ್ದಿಗಳಿಗೆ ಹಾಕಿ ನಾನಾ ಬರ್ತಾನಂತ ಏನು ಸರಿ ಸರಿ ಆತು ನಾನೀಗ ಹೋಗ್ತಾನೆ ಹಂಗಾರ ಹುಷಾರಾಗಿ ಎಲ್ಲ ಮ್ಯಾನೇಜ್ ಮಾಡ. ಸರಿ ಆತ್ ತಗೋ ನಾ ಇನ್ನೂ ಎಲ್ಲ ಹಾಸಿಗೆ ನೀಟ್ ಮಾಡಿ ಹೋಗಿ ಎತ್ತಿರೋ ಚಿಲ್ಕ ತೆಗೆದ ಹೋಗಿ ಬಾಲ ತೆಗಿತಾನೆ ಮತ್ತವ್ರು ಇನ್ನೂ ಯಾಕೆ ಇರೋಗಳು ಅಂತ ಅಂತಾರೆ ದಿನ ಇಷ್ಟೊತ್ತಿಗೆ ಹೇಳೋ ಟೈಮ್ ನಂದು ಸರಿ ಹೋಗು. ಹ್ಞೂ ಆತು ನಾ ಹೋಗ್ತಾನೆ. ರಾಜಿ 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 ಅಯ್ಯೋ ಜಲ್ದಿನ ಬಂದವ್ರೆ ಇನ್ನೂ ಮಕ್ಕೊಂಡಾರ ಏನೋ ರೀ ಬೆಳಕಾಗೈತಲ್ಲ ಜಲ್ದಿನ ಬಂದ್ಬಿಟ್ಟು ಬೆಳಿಗ್ಗೆನ್ಗಳದಂದ್ರೆ ಎದ್ದಾರ ಇಲ್ಲ ಇನ್ನು ಇರ್ಲಿ ತಡ್ರಿ ಇಲ್ಲೇ ಕುಂದ್ರನ್ ಬೇಕಾದ್ರೆ ಸ್ವಲ್ಪ ಬಾಗಲಾಗ ಆಕೆ ಬರ್ತಾಡ್ರಿ. ಇಷ್ಟೊತ್ತಿಗೆ ಹೇಳ್ತಿದ್ರಿ ರಾತಿ ದಿನ ಎದ್ದ ಇಷ್ಟೊತ್ತಿಗೆ ತಮ್ಗಿ ತೊಗೊಂಡು ಹೋಗ್ತಿದ್ರಿ ಇವತ್ತು ಯಾಕೋ ಇನ್ನೂ ಎದ್ದಿಲ್ರಿ ಬರ್ತಾ ತಡ್ರಿ ಹಂಗಾರ. ಯವ್ವ ಎಲ್ಲ ಚಿಲ್ಕ ತೆಗ್ದಿದ್ದು ಆತು ಹಾಸಿಗೆ ಎಲ್ಲ ನೀಟ್ ಮಾಡಿದ್ದು ಆತು ಅತ್ತಿ ರೂಮ್ನ ಕಿಲಿ ತೆಗ್ದಿತ್ತು ಆತು ಇವಾಗ ಸಮಾಧಾನ ಆಯ್ತು. ಹಾಂ ಗಾಬರಿ ಆಗೋಂಗಿರಬಾರ್ದು ಭಾಳ ಸಂತೋಷನ ಪಡಬಾರ್ದು. ನನ್ನ ಗಂಡ ಗೊತ್ತಾಗ್ದಂಗೆ ಹೆಂಗಾರ ನಾನು ಇರ್ಬೇಕು. ಅವನ ಜೊತೆ ನಿನ್ನ ಮ್ಯಾಗ ಚಂದಗನೇ ಇರ್ತಾನೆ ಹೇಳಿದ್ನೆಲ್ಲ ಕೇಳಾಕತ್ತಾನಲ್ಲ ಇನ್ನು ಚಂದಗನೇ ಇರ್ಬೇಕು. ಅವನು ಹೇಳಿದಾನ ನೀ ನನ್ನ ಜೊತೆ ಸಂಸಾರ ಮಾಡ್ತಾನಂದ್ರೆ ನಾ ಹೋಗಿ ನಿಮ್ಮ ಮೋನ್ ಕರ್ಕೊಂಬರ್ತಾನಂತೇಳಿ ಇಲ್ಲ ನಿಮ್ಮ ಮೋನ್ ಮುಂದೆ ಹೇಳ್ತಾನಂತ ಅಂಜಿಕೆ ಹಾಕಿದ್ದಾನೆ. ಇವಾಗ ಇವನ ಜೊತೆನೇ ಸಂಸಾರ ಆಗಿತ್ತಂದ್ರೆ ಇನ್ನು ಇವನ ಜೊತೆ ಮಾಡೋಕೆ ಏನು ಅಂಜಿಕಿಲ್ಲ. ಮಗು ಅವಂದ ಹುಟ್ಬೇಕು ನನಗೆ ಇವನಂಗೆ ಬಾಡ್ಲಿ ಹುಟ್ಟಬಾರ್ದು ಅದಕ್ಕಾಗಿ ಅವನ ಜೊತೆ ಮಕ್ಕೊಂಡಿರೋದಷ್ಟೇ. ಅಯ್ಯವ್ವ ಹೆಂಗದಿ ಆರಾಮದೇನ ಕರೆದ್ರೇನ ಕೇಳಿಸ್ಲೇ ಇಲ್ಲ ನನಗೆ ಮಕ್ಕೊಂಡ್ಬಿಟ್ಟಿದ್ದೆ ನಿನ್ನೆ ಮಕ್ಕೋದ ಲೇಟ್ ಆತ ಇವರು ಇರಾಕಿಲ್ಲಲ್ಲ ಜಲ್ದಿ ನಿದ್ದಿನ ಬರಲಿಲ್ಲ ಹಾಗಾಗಿ ಲೇಟ್ ಆತ್ವೆ ಅದಕ್ಕಾಗಿ ಹೇಳೋದು ಲೇಟ್ ಆಯ್ತು ಇಲ್ಲ ಅಂದ್ರೆ ಈ ಟೈಮ್ ಕಂದ್ರೆ ನಾನು ಜಲ್ದಿ ಎದ್ದಿರ್ತೀನಿದೆ ಅವ್ರಿಗೆ ಗೊತ್ತಾಯ್ತು ನೋಡು ಬರ್ರಿ ಬೈ ಒಳಗೆ ಬರ್ರಿ. ಅವಾಗಿಂದ ಕರೆದು ಸಾಕಾಯ್ತು ಅದಕ್ಕೆ ನೀನ ಬರ್ತೀಯ ಅಂತೇಳಿ ಇಲ್ಲೇ ನಿಂತಿದ್ದು ಕರೆಕ್ಟಾಗಿ ನೀನ ಬಂದಿ ನೋಡು. ಸರಿ ಅವ್ವ ಎದ್ದಾಳನ ಹತ್ತಿರ ಇನ್ನೂ ಎದ್ದಿಲ್ರಿ ಅದಕ್ಕೆ ನಾನು ತಮ್ಕಿ ತಗೊಂಡು ಹೋದ್ರತ್ತಂತ ಬನ್ನಿ ಜಲ್ದಿನ ಬಂದರಿ ಹೌದು ಜಲ್ದಿನ ಬಂದ್ರಲ್ಲ ಬಸ್ ಜಲ್ದಿ ಬರ್ತೇನೆ. ನಾನು ಆರಾಮದ ನೋಡ್ದೆ ಬಸ್ ಜಲ್ದಿನ ಬಂದು ಹತ್ತಿ ಬಿಟ್ಟುಲ್ಲ ಅದಕ್ಕೆ ಜಲ್ದಿನ ಬೆಳಕಾಗ್ಬಿಡ್ದಂದ್ರೆ ಇಲ್ಲಿ ಅದ ನೋಡ್ದೆ.